नहीं तुम सॉरी तो बोलो ना फिर तेरा बाप का है ಅಂದ್ರೆ ನಿಮ್ಮ ಅಪ್ಪನ ಮನೆ ಪಾತ್ರೆ ತೊಳಕ್ ಬರ್ತಿದ್ರ ಕರೆಕ್ಟಾಗಿ ಮಾತಾಡ್ದ ಇಲ್ಲ ನೀನು ಹೇಳ್ಬೇಕಾದ್ರೆ ಕರೆಕ್ಟಾಗಿ ಮನೆನಾ ನಿಮ್ಮ ಅಪ್ಪನ ಅನ್ನಕ್ಕೆ ನೀನು ಯಾವನಲ್ಲ ಇಲ್ಲ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಾರ್ಜ ಕನ್ನಡಿಗ. ಇತ್ತು ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 27,882 ಕಿಲೋಮೀಟ್ರ್ ಆಗಿದೆ. ನೋಡೋಣ ಇವಾಗ ಲಾಗಿನ್ ಆಗೋಣ. ಟೈಮಿಂಗ್ಸು 6:45 ಆಗಿದೆ. ನೋಡೋಣ ಎಲ್ಲೆಲ್ಲಿ ಆರ್ಡ್ರ್ ಕೊಡ್ತಾನೆ, ಹೆಂಗೆ ಕೊಡ್ತಾನೆ ಗೊತ್ತಿಲ್ಲ. ಇವತ್ತು ಮಂಗಳವಾರ ಬೇರೆ. ಎಷ್ಟಾಗುತ್ತೆ 90% ಇದೆ ಇವಾಗ ಸದ್ಯಕ್ಕೆ. ಆಲ್ಮೋಸ್ಟು ಒಂದು ಎಷ್ಟು ಗಂಟೆವರೆಗೂ ಅಂದರೆ 8 ಗಂಟೆವರೆಗೂ 90% ಇರೋದು. ಜೈ ಆಂಜನೇಯ. ನೋಡೋಣ, ಇನ್ನೂ ಪೆಟ್ರೋಲ್ ಬೇರೆ ಹಾಕಿಸ್ಬೇಕು. ಪೆಟ್ರೋಲ್ ಜೋರು ಕಮ್ಮಿ ಐತೆ ಇನ್ನೂ ಪೆಟ್ರೋಲ್ ಅರ್ಧ ಟ್ಯಾಂಕ್ ಮೇಲೆ. ಆದರೂ ನಾವು ಫುಲ್ ಟ್ಯಾಂಕ್ ಬೇಕಲ್ವಾ, ಅದಕ್ಕೆ ಇವಾಗ ಬೆಳಗ್ಗೆ ಎಲ್ಲಿ ಪಿಕಪ್ ಹಿಡಿತಾನೋ ಗೊತ್ತಿಲ್ಲ. ನಿನ್ನೆ ಒಂದು ಎಷ್ಟಪ್ಪ ಆಯ್ತಂದರೆ ಒಂದು 2,200 ಚಿಲ್ಲರೆ ಆಯ್ತು ಅಷ್ಟೇ. ಇವತ್ತು ಎಲ್ಲಿ ಕೊಡ್ತಾನೋ, ಎಷ್ಟು ಓಡಿಸ್ತಾನೋ ಗೊತ್ತಿಲ್ಲ. ನೋಡೋಣ ಬರ್ರಿ. ಇವತ್ತು ಮಂಗಳವಾರ 2ನೇ ದಿವಸ, ಅಂದರೆ ಈ ವಾರದ 2ನೇ ದಿವಸ ಅಲ್ವಾ, ಅದಕ್ಕೆ ಎಷ್ಟಾಗುತ್ತೆ ನೋಡೋಣ. ಇವತ್ತು 35 ಆರ್ಡ್ರ್ ಹೊಡಿಬೇಕಲ್ಲ, ಎಷ್ಟಾದರೂ ಆಗುತ್ತೆ ನೋಡೋಣ. ಮತ್ತೆ ಸಿಗ್ತೀನಿ ಆರ್ಡ್ರ್ ಬಿದ್ಮೇಲೆ. ರೌಂಡ್ ಅಪ್ ಮಾಡ್ಯಾನ ಇವಾಗ ಮತ್ತೆ ನೋಡಿ ಸ್ನೇಹಿತರೆ, ಡ್ಯೂಟಿ ಆಫ್ ಆಗಿಬಿಟ್ಟೈತೆ ಔಟ್ ಆಫ್ ಝೋನಲ್ಲಿ. ಇಲ್ಲ ನಾನು ಬರಲ್ಲ, ಆರಾಮಾಗಿ ಆಯ್ತಲ್ಲ. ಒಂದು 600 ರೂಪಾಯಿ ಮಾಡೋಣ ರೌಂಡ್ ಅಪ್ಪು. 600 ರೂಪಾಯಿ ಮಾಡ್ತೀನಿ. ಹಾಂ ಹಾಕಿ 595 ಬಿಡೋಣ. 600 ರೂಪಾಯಿ ಫುಲ್ ಟ್ಯಾಂಕ್ ಹೋಯ್ತು ನೋಡಿ. ಆಲ್ಮೋಸ್ಟ್ ಮೊನ್ನೆ ಅವಾಗ ಸುತ್ತಾಡ್ತೀನಲ್ಲ, ಅದಕ್ಕೆಲ್ಲ ಸೇರಿಬಿಟ್ಟು. ಇಲ್ಲ ಕ್ಯಾಶ್ ಕೊಡ್ತೀನಿ ಅಣ್ಣ, ಕ್ಯಾಶ್ ಕೊಡ್ತೀನಿ, ಕ್ಯಾಶ್ ಐತೆ. ಡ್ಯೂಟಿ ಬೇರೆ ಆಫ್ ಆಗಿಬಿಟ್ಟೈತೆ, ಬೇಗ ಹೋಗ್ಬಿಟ್ಟು ಲಾಗಿನ್ ಆಗಬೇಕು. ಮುಳ್ಳಿಂಗೆ ಹೇಳ್ತೈತೆ ನೋಡಿ. ಇನ್ನೂ ಇಲ್ಲ, ನಮ್ಗೆ ಇವಾಗ ಬಂದಿದ್ದು 2, 3, 4, 5, 6. ಹೌದಾ ಸರ್. 5.83 ಹೋಯ್ತು. 600 ರೂಪಾಯಿ ಹಾಕ್ಸಿದ್ದೀನಿ ಫುಲ್ ಟ್ಯಾಂಕು. ನೋಡೋಣ ಇವಾಗ ಎಷ್ಟಾಗುತ್ತೆ, ಎಷ್ಟೆಷ್ಟು ಓಡಿಸ್ತಾನೆ, ಹೆಂಗೆ ಓಡಿಸ್ತಾನೋ ಗೊತ್ತಿಲ್ಲ. ಇನ್ನೂ ಆರ್ಡ್ರ್ ಕೊಟ್ಟೇ ಇಲ್ಲ ಅನ್ನೋಕ್ಕಿಂತ ಡ್ಯೂಟಿನೇ ಆಫ್ ಮಾಡಿಬಿಟ್ಟು ಅವನೇ ಬಡ್ಡಿ ಮಗ ಓದು. ಯಾಕೆ ಈ ಥರ ಮಾಡ್ತಾನೋದೇ ಗೊತ್ತಿಲ್ಲಪ್ಪ. ಇವಾಗ ಝೋನಿಂದ ಬರ್ತೀನಿ, ಔಟ್ ಆಫ್ ಝೋನಲ್ಲಿ ಇದನ್ನು ಮಾಡ್ತೀನಿ. ಇರಿ ಯಾವುದೋ ಇದೇ ರೋಡಿಂದ ಹೋಗ್ಬಿಡೋಣ, ಅಲ್ಲಿ ಡ್ಯೂಟಿ ಆದರೂ ಆನ್ ಆಗುತ್ತಲ್ಲ. ಆಗಪ್ಪ ಝೋನ್ ಒಳಗಡೆ ಬಂದೆ. ಇವಾಗಾದರೂ ದೇವ್ರೆ, ನಿನ್ನೇನು ಹಿಂಗೆ ಮಾಡ್ತಲೇ ತಿಂದೆ ನನ್ನ ಮಗನೇ. ಓದ್ ನೀನು ಇವಾಗ ನೋಡಿದ್ರು ಹಿಂಗೆ ಮಾಡ್ತೀಯ. ಸ್ಲಾಟು ಬುಕ್ ಮಾಡ್ಕೊಂಡಿದ್ದೀನಿ, ಯಾಕಪ್ಪ ಈ ಥರ ಮಾಡ್ತೀಯ ನನ್ನ? ನೋಡಿ ಸ್ನೇಹಿತರೆ, ಇರಿ ಗೂಗಲ್ ಮ್ಯಾಪ್ ರಿಫ್ರೆಶ್ ಮಾಡಿಬಿಡೋಣ. ಆಗೋ ಇವಾಗಾದ್ರೂ ಏನು ಸ್ನೇಹಿತರೆ, ಝೋನ್ ಒಳಗಡೆ ಬಂದ್ರೂ ಆಗ್ತಾಯಿಲ್ಲ, ಬಡ್ಡಿ ಮಗದದು. ಅಪ್ಪಣ್ಣ ಬಂಡು ಝೋನಲ್ಲಿದ್ದೀನಿ ನಾವು. ನೋಡಿ ಸ್ನೇಹಿತರೆ, ಝೋನ್ ಒಳಗಡೆ ಇದ್ರೂ ಡ್ಯೂಟಿ ಆನ್ ಆಗ್ತಲ್ಲ. ಒಂದು 100 ಮೀಟ್ರ್ ಬಂದಿದ್ದೀನಿ ಒಳಗಡೆ, ಆದ್ರೂ ಒಂದು ಇದನ್ನಾಗ್ತಲ್ಲ. ರೀಲೋಡ್ ಪರ್ಮಿಷನ್ ಮಾಡಿಬಿಡೋಣ. ಈ ಥರ ಆದರೆ ಬೆಳಗ್ಗೆ ತಲೆನೋವು. ಇವಾಗ ಅಲ್ಲಿ ಝೋನಲ್ಲಿ ಲಾಗಿನ್ ಮಾಡ್ಕೊಂಡು ಚೂರು ಔಟ್ ಆಫ್ ಝೋನ್ ಬರುತ್ತೆ, ಆದ್ರೂ ಅಲ್ಲಿಂದ ಬಂದ್ರೂ ಡ್ಯೂಟಿ ಆಫು. ನಾನು ರಿಫ್ರೆಶ್ ಮಾಡಿಲ್ಲ, ಏನೂ ಮಾಡಿಲ್ಲ. ಅಂತೂ ಆಯಿತು, ಆನ್ ಆಗಿದೆ. ಆರ್ಡ್ರಲ್ಲಿ ಕೊಡ್ತಾನಂತ ನೋಡೋಣ. ಇವಾಗ ಸ್ನೇಹಿತರೆ, ಮೊದಲನೇ ಆರ್ಡ್ರ್ ಬಿದ್ದಿರೋದು ನಿರಂತರ ಕೆಫೆಯಿಂದ. ಹಾಕೋಣ ಬೇಗ ಟೇಪ್ ಹಾಕೋಣ. ಎಷ್ಟು 2 ಪ್ಲೇಟು ಮೆದುವಡ. ಆರ್ಡ್ರ್ ಐ ಡಿ 9357. ಆಯ್ತು ನೋಡೋಣ ಪಿಕಪ್ಪು. ಬರೋಣ. ಥ್ಯಾಂಕ್ಸ್ ಅಣ್ಣ, ಬರ್ತೀನಿ ಅಂಕಲ್. ಯಾವುದು ಇದೆಲ್ಲ ಫಾರ್ಚುನರ್ ಅಪಾರ್ಟ್ಮೆಂಟಿಗೆ ಬಿದ್ದೈತೆ ಹೆಬ್ಬಾಳ್ಕೆ. ಸ್ನೇಹಿತರೆ, ಅಪಾರ್ಟ್ಮೆಂಟ್ ಒಳಗಡೆ ಅಲಾವಿಲ್ಲಂತೆ, ಅದಕ್ಕೆ ಕಾಲ್ ಮಾಡಿದ್ದೀನಿ. ಇಲ್ಲಿ ಇಟ್ಬಿಟ್ಟಿದ್ದೀನಿ ಸೆಕ್ಯೂರಿಟಿ ಗಾರ್ಡ್ ಹತ್ರ. ಸರ್ ಇಲ್ಲಿ ಒಳಗಡೆ ಅಲಾವಿಲ್ಲ ಅಂತ ಸರ್, ಇಲ್ಲಿ ಫುಡ್ ಇಟ್ಟಿದ್ದೀನಿ ಸೆಕ್ಯೂರಿಟಿ ಗಾರ್ಡ್ ಹತ್ರ. ಓಕೆ ಥ್ಯಾಂಕ್ ಯು. G6 ಅಣ್ಣ, B ಬ್ಲಾಕ್. ನೋಡಿ ಸ್ನೇಹಿತರೆ, ಡ್ರಾಪ್ ಕೊಟ್ಟೆ. ಆಲ್ಮೋಸ್ಟು ಡ್ರಾಪ್ ಕೊಟ್ಟಿದ್ದೀನಿ. ಎಷ್ಟು ರೂಪಾಯಿ ಕೊಟ್ಟಿದ್ದಪ್ಪ ಅಂದರೆ ಅದಕ್ಕೆ 87 ರೂಪಾಯಿ. 20 ರೂಪಾಯಿ ಟಿಪ್ಸ್ ಇದೆ ಅದರಲ್ಲಿ ಬೇರೆ. ಪರವಾಗಿಲ್ಲ, ಬೆಳಗ್ಗೆ ಟಿಪ್ಸ್ ಕೊಟ್ಬಿಟ್ರಲ್ಲ, ಥ್ಯಾಂಕ್ ಯು ಸರ್. ಇವಾಗ ಸ್ನೇಹಿತರೆ, 4ನೇ ಆರ್ಡ್ರ್ ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ. 6819 ಪಿಕಪ್ ಆಯಿತು. ಎಲ್ಲಿ ಡ್ರಾಪ್ ಅಂದರೆ ಎಲ್ಲಿ ಸೆಂಚುರಿ ಇತ್ತು. ಬರ್ರಿ, ಇದುವರೆಗೂ ಎಷ್ಟು 3 ಆರ್ಡ್ರ್ ಆಗಿದೆ. ಇದು 4ನೇ ಆರ್ಡ್ರು. 1.5 ಆರ್ಡ್ರ್ ಕೌಂಟಿಂಗ್ ಇರೋದು. A ಬ್ಲಾಕಲ್ಲಿ ಬಿದ್ದೈತೆ. ನೋಡಿ ಸ್ನೇಹಿತರೆ, ದಾವಣಗೆರೆ ಬಣ್ಣೆ ದಿವಸದಿಂದ 128. ಅದರಲ್ಲಿ ಬರೀ ಸರ್ಜ್ 30 ರೂಪಾಯಿ, ಟಿಪ್ಸ್ 30 ರೂಪಾಯಿ, ರಿಟರ್ನ್ ಅಮೌಂಟ್ 37 ರೂಪಾಯಿ. 2 ಟ್ರಿಪ್ಸ್ ಕೌಂಟಿಂಗ್ ಅಂತೆ. ದಾವಣಗೆರೆ ಬೆಣ್ಣೆ ದಿವಸ ಎಲ್ಲಪ್ಪ ಅಂದರೆ ಸಹಕಾರ ನಗರ ಪಿಕಪ್ಪು. ಡ್ರಾಪು ರಾಜನಕುಂಟೆನಾ ಶಿಂಗನಾಯಕಹಳ್ಳಿ ಹತ್ತತ್ರ, ರಾಜನಕುಂಟೆ ಹತ್ರ 1 ಕಿಲೋಮೀಟ್ರ್ ಈ ಕಡೆ. ಎಷ್ಟು ಲಾಂಗ್ ಆರ್ಡ್ರ್ ಕೊಟ್ಟರೆ ಬೆಳಗ್ಗೆ. ಇವಾಗ ಟೈಮಿಂಗ್ಸ್ 8:54 ಗಂಟೆಗಿದೆ. ನೋಡೋಣ ಬೇಗ ಕೊಟ್ಬಿಟ್ಟು ಬರೋಣ. ಸ್ನೇಹಿತರೆ, ಇವಾಗ ಟೈಮು ಒಂದು 9:57 ಗಂಟೆ ಆಗಿದೆ. ಆಲ್ಮೋಸ್ಟ್ 9 ಆರ್ಡ್ರ್ ಹೊಡೆದಿದ್ದೀನಿ. ಅರ್ನಿಂಗ್ಸು ಟಿಪ್ಸ್ ಎಲ್ಲ ಸೇರಿಬಿಟ್ಟು 568 ಆಗಿದೆ. ಇವಾಗ ಮಲ್ಟಿ ಆರ್ಡ್ರ್ ಕೊಟ್ಟಿರೋದು ಎಲ್ಲಿ
ಅದು ದಾವಣಗೆರೆ ಬೆಣ್ಣೆ ದಿವಸ ಕೊಟ್ಟುಬಿಟ್ಟು ಈ ಕಡೆ ಇದರಿಂದ ಬರ್ಬೇಕಾದ್ರೆ ಇವಾಗ ಆರ್ಡ್ರ್ ಕೊಟ್ಟಿರೋದು. ವಿದ್ಯಾರಣ್ಯಪುರಮ್ಮು ಒಂದು ದೊಡ್ಡ ಬೊಮ್ಮಸಂದ್ರ ಹತ್ರ ಒಂದು ಡ್ರಾಪು, ಇಲ್ಲಿ ರಾಮಚಂದ್ರ ಚಾಮುಂಡೇಶ್ವರಿ ಲೇಔಟು, ಮತ್ತೊಂದು ಇದ್ಯಾವುದು ಕೇಂದ್ರೀಯ ಇದು ಕಮ್ಗೂಡನಹಳ್ಳಿ ಹತ್ರ ಒಂದು ಕೊಟ್ಟವನೆ. 2 ಆರ್ಡ್ರು ಬರ್ರಿ. 2 ಅಣ್ಣ 918 ಕೊಡು. ಥ್ಯಾಂಕ್ ಯು ಅಣ್ಣ. ಚೂರು ಬೇಗನೆ ಕೊಟ್ಟರು, ಪರವಾಗಿಲ್ಲ. ಇದು ರೆಡಿ ಇತ್ತು, ಒಂದು ರೆಡಿ ಇರಲಿಲ್ಲ ನನ್ನ. ಇಷ್ಟು ದಿವಸದಲ್ಲಿ ಫಸ್ಟ್ ಟೈಮ್ ಬೇಗ ತೊಗೊಂಡು ಹೋಗ್ತಾ ಇರೋದು ಆರ್ಡ್ರು. ಹಾಂ, ಅದಕ್ಕೆ 4 ಕಿಲೋಮೀಟ್ರಿಂದ ಬಂದಲ್ಲ, ಅದಕ್ಕೆ ಬೇಗ ಕೊಟ್ಟಿದ್ರೆ. ಇಲ್ಲೇ ಪಕ್ಕದಲ್ಲಿದ್ದರೆ ಅರ್ಧ ಗಂಟೆ ವೇಟ್ ಮಾಡಿಸ್ತೀರಾ? ಸರಿ ಬರಲಾ ಬಾಯ್. ಹಾಂ, ಇಲ್ಲ ಇವತ್ತು ಬೇಗ ಕೊಟ್ಟಿದ್ದೀರ ಅಂತ ನಾನು ಹೇಳ್ತಾ ಇರೋದು. ಯಾವಾಗಲೂ ಹೇಳಿದ್ರು 15 ನಿಮಿಷ ವೇಟ್ ಮಾಡಿಸ್ತಿದ್ರು ಅವರು, ಅದಕ್ಕೆ. ಹಾಂ ಇಲ್ಲ, ಇವನು ಇದ್ದಿದ್ರೆ ಕರೆಕ್ಟಾಗಿ ಕೊಡೋಲ್ಲ. ಅವನು ಇಲ್ವಾ ಇವತ್ತು ಆ ಕಡೆ ಹೋಗಿದ್ದ, ಅದಕ್ಕೆ ಬೇಗ ಕೊಟ್ಟವ್ರೆ. ಇಲ್ಲ, ಮೊನ್ನೆ ಒಂದು ವಾರ ಏನ್ರಿ ಸೆಕೆಂಡ್ ಮಧ್ಯಾಹ್ನ ಇದ್ದಲ್ಲ, ಅದಕ್ಕೆ. ಸರಿ ಬರಲಾ ಬರೀ. ಇದನ್ನು ಆರ್ಡ್ರ್ ಕೊಟ್ಟು ಡ್ರಾಪ್ ಕೊಡೋಕೆ ಹೋಗೋಣ ಬೇಗ. ಇವಾಗ ಟೈಮ್ ಸ್ನೇಹಿತರೆ 12-17 ಗಂಟೆ ಆಗಿದೆ. ಭಾರತೀಯ ಸಿಟಿದಲ್ಲಿದ್ದೀನಿ. ಆಲ್ಮೋಸ್ಟ್ ಅದು 2 ಮಲ್ಟಿ ಆರ್ಡ್ರ್ ಕೊಟ್ಟು ಯಾವುದೋ ಸಲಾಡೇದ ಯಾವುದೋ ಒಂದು ಇದ್ರದ್ದು ಕೊಟ್ಟಿದ್ದೆ. ಕೆಂಪಾಪುರದಿಂದ ಪಿಕಪ್ ಮಾಡ್ಕೊಂಡು ಡ್ರಾಪು. ಅಲ್ಲಿಂದ ಇವಾಗ 100 ರೂಪಾಯಿ ಚಿಲ್ಲರೆ 13-14 ಕಿಲೋಮೀಟ್ರ್ ಪಿಕಪ್ ಡ್ರಾಪ್ ಕೊಟ್ಟವನೇ. ಡ್ರಾಪ್ ಎಲ್ಲಪ್ಪ ಅಂದರೆ ತಿಂಡ್ಲಿಗೆ ಡ್ರಾಪು, ತಿಂಡ್ಲು. ಅರ್ನಿಂಗ್ಸ್ ಮಾತ್ರ ಒಂದು 800 ರೂಪಾಯಿ ಆಗಿದೆ. ಆರ್ಡ್ರು 17 ಆರ್ಡ್ರ್ ಹೊಡೆದು ಏನೋ ಬೇಕಾದ್ರೆ 6, ಇವು 2 ಕೊಟ್ಟರೆ ಇನ್ನು ಬೇಕಾದ್ರೆ ಫಸ್ಟ್ ಟಾರ್ಗೆಟ್ 4 ನೋಡ್ರಿ. ಏನು ಭಾರತೀಯ ಸಿಟಿಯಲ್ಲಿ ರೋಡ್ಗಳು. ನಾನು ಯಾವ ಕಡೆಯಿಂದ ಹೋಗ್ಲಿ ಅಂತ ಗೊತ್ತಾಗ್ತಲ್ಲ. ಎಲ್ಲಿಂದ ಹೋಗೋದು? ಸ್ವಲ್ಪ ಸ್ಟೇಟ್ ಹೋಗ್ಬಿಟ್ಟು ಅಲ್ಲಿಂದ ಒಳಗಡೆ ಹೋಗ್ಬಿಡ್ತೀನಿ. ಅವ್ರು ಪೂರ್ತಿ ಮಾಲೆಲ್ಲ ಸುತ್ತಾಡ್ಕೊಂಡು ಬರಬೇಕಾಗುತ್ತೆ, ಟರ್ನ್ ಮಾಡಿಕೊಂಡು. ಎಲ್ಲರೂ ಅಲ್ಲಿರೋದು ಮಾಲು, ಭಾರತೀಯ ಸಿಟಿ ಮಾಲು, ಅಪಾರ್ಟ್ಮೆಂಟು, ಅದು ಯಾವುದೋ ಹೌಸು ಗೀವ್ಸ್ ಏನೇನೋ ಇದಾವೆ ಅಪಾರ್ಟ್ಮೆಂಟ್ ಹೆಸರುಗಳು. ಒಂದೊಂದು ಅಪಾರ್ಟ್ಮೆಂಟ್ಗಳು ಏನು ಹೆಸರುಗಳು ಇಡ್ತಾರಂತೀನಿ. ಈ ಕಡೆ ಲೆಫ್ಟ್ ಹೋಗಿ ಅಲ್ಲಿ ಎಂಟ್ರಿ ಹೋಗ್ತೀನಿ ನೋಡಿ. ಭಾರತೀಯ ಸಿಟಿ ಮಾಲಲ್ಲಿ ಯಾವ ಥರ ಎಂಟ್ರಿ ಆಗಬೇಕಂತ. ಆ ಸೈಡಿಂದ ಬಂದರೆ ತಣಿಸಂದ್ರ ಕಡೆಯಿಂದ ಬಂದರೆ ಈ ಕಡೆಯಿಂದ ಹೋಗಿ, ಆ ಕಡೆಯಿಂದ ಬಂದರೆ ಈ ಕಡೆಯಿಂದ ಹೋಗ್ಬೋದು. ಬಿಟ್ಟರೆ ಆ ಕಡೆ ಪೂರ್ತಿ ಮಾಲ್ ಸುತ್ತಾಡ್ಕೊಂಡು ಬರಬೇಕಲ್ಲ. ಹಂಪ್ಸ್ಗಳ ಮೇಲೆ ಹಂಪ್ಸ್ಗಳ ಮೇಲೆ ಹಂಪ್ಸು. ಅದಕ್ಕೆ ಅದು ತಲೆನೋವು ಬೇಡ ಅಂದ್ಕೊಂಡು ಇವಾಗ ಈ ಕಡೆಯಿಂದ ಹೋಗ್ತಾಯಿದ್ದೀನಿ. ಈ ಥರ ಹಂಪ್ಸಿದ್ರೆ ಪರವಾಗಿಲ್ಲ. ಅಲ್ಲಿ ನಮಗದು ಹೋಗಲು ಏನು ಆಹಾರನ ಈ ಥರ ಹೊಡಿತೀಯ. ನಾವು ರೈಡರ್ಸಪ್ಪ, ಬೈಕ್ ಡೆಲಿವರಿ ಇದು ನಮ್ಮ ಹತ್ರ ಬೇಡ ಚಿನ್ನ. ಆರಾಮಾಗಿ ಓಡಿಸೋ, ಪರವಾಗಿಲ್ಲ. ಆರಾಮಾಗಿ ರೊಚ್ಚಿಗೆ ಎತ್ಕೊಂಡು ಬರ್ತಾವನೆ. ಇಲ್ಲಿಂದ ಒಳಗಡೆ ಹೋಗ್ಬೇಕು ಇವಾಗ ಡೆಲಿವರಿ ಬಾಯ್ಸು. ಮಾಲಿಗೆ ಹೋಗ್ಬೇಕಾದ್ರೆ ಇಲ್ಲಿಂದ ಒಳಗಡೆ ಹೋಗಿ ಎಕ್ಸಿಟು ಇಲ್ಲಿಂದ ಆಗ್ಬೋದು. ಆದರೆ ಪಿಕಪ್ಗೆ ಹೆಂಗೆ ಹೋಗೋದು ಅಂತ ನಮ್ಮ ತಾಯಿನೇ ಒಳಗಡೆ ಹೋಗಿದ್ದೀನಿ ಆಲ್ಮೋಸ್ಟ್ 3-4 ಸರಿ. ಆದರೆ ಇವಾಗ ಮತ್ತೆ ಕೇಳ್ಕೊಂಡು ಹೋಗೋದು. ಪಾರ್ಕಿಂಗ್ ಎಲ್ಲಿ ಮಾಡಬೇಕು? ಮುಂದೆ ಅದು ಬಿಸಿಲಲ್ಲಿ ಬಂದಲ್ಲ, ಕತ್ಲು ಫುಲ್ಲು ಕಣ್ಣಿಗೇನು ಕಾಣ್ತಲ್ಲ, ಆ ಥರ ಆಗಿಬಿಡ್ತು ಸಡನ್ನಾಗಿ. ಎಲ್ಲಿ ಪಾರ್ಕಿಂಗು? ಇಲ್ಲಿ. ಅದು ಸಡನ್ನಾಗಿ ಬಂದವಲ್ಲ ಒಳಗಡೆ, ಬಿಸಿಲಿಂದ ಒಳಗಡೆ, ಅದಕ್ಕೆ ಕಣ್ಣಿಗೆ ಏನು ಕಾಣಲ್ದಂಗೆ ಥರ ಆಗಿಬಿಟ್ಟೈತೆ ಸಡನ್ನಾಗಿ. ಅಪ್ಪ ರಿಚೀಡೇ ಕೊಟ್ಟಿಲ್ಲ ನೀನು. ರಿಚೀಡ್ ಕೊಡೋಣ ರೀ. MTR ಬಿದ್ದಿರೋದು ಆರ್ಡ್ರು. ಬರ್ರಿ ಹೋಗೋಣ, ಪಿಕಪ್ ಮಾಡ್ಕೊಂಡು ಸಿಗ್ತೀನಿ. ಸ್ನೇಹಿತರೆ MTR 2 ಪಿಕಪ್ ಮಾಡ್ಕೊಂಡಿದ್ದೀನಿ. ಇರಿ ಒಂದು ನಿಮಿಷ, ಇದೇನು ಓಪನ್ ಆಗಿಬಿಟ್ಟಿತ್ತಪ್ಪ. ಇಲ್ಲಾದರೂ ಇವಾಗ ಇಲ್ಲಿಂದ ಡ್ರಾಪ್ ಎಷ್ಟಪ್ಪ ಕಿಲೋಮೀಟ್ರ್ ಐತೆ ಅಂದರೆ ನೋಡೋಣ. ಇಲ್ಲಿಂದ 12 ಕಿಲೋಮೀಟ್ರ್ ಡ್ರಾಪು. ತಿಂಡ್ಲು, ಬಾ ಜಕ್ಕೂರು, ಮಾಲಪೇಶ ಪಕ್ಕದ ರೋಡಿಂದ ಹೋಗ್ಬೇಕು. ಇಲ್ಲಿಂದ SLN ಸರೋವರ ಅಪಾರ್ಟ್ಮೆಂಟ್ ಅಂತೆ. ಇಲ್ಲಿಂದ ಏನಪ್ಪ MTR ಅದು ಮಾಲಲ್ಲ, ಮಾಲ್ ಆಚೆ ಕಡೆ ಐತೆ. ಅಲ್ಲಿ ಕೇಳ್ಕೊಂಡು ಹೋಗಿದ್ರೆ ಪರವಾಗಿಲ್ಲ. ಯಾರಿಗಾದ್ರೂ ದಯವಿಟ್ಟು ಮಾಲಲ್ಲಿ ಗೊತ್ತಾಗಿಲ್ಲ ಅಂದರೆ ಸೆಕ್ಯೂರಿಟಿ ಗಾರ್ಡ್ನೇ ಕೇಳ್ತ್ಬಿಡಿ. ಅಲ್ಲೆಲ್ಲಿ ಸ್ಟೋರಲ್ಲಿ ವರ್ಕ್ ಮಾಡೋರು ಅವ್ರಿಗೆ ಕೇಳ್ಕೊತ ಕುತ್ಕೋಬಿಡಿ. ಅಂದರೆ ಅವ್ರಿಗೆ ಗೊತ್ತಿರುತ್ತೆ ಸೆಕ್ಯೂರಿಟಿ ಗಾರ್ಡ್ ಅವ್ರಿಗೆ ಯಾವ ರೆಸ್ಟೋರೆಂಟ್ ಎಲ್ಲಿರುತ್ತೆ ಅಂತ ಆಲ್ಮೋಸ್ಟ್. ಯಾಕಂದರೆ ಡೈಲಿ ಡೆಲಿವರಿ ಬಾಯ್ ಬಂದುಬಿಟ್ಟು ಕೇಳ್ತಾ ಇರ್ತಾರಲ್ಲ, ಹೊಸಬ್ರಿಗೆ ಗೊತ್ತಾಗಲ್ಲ ಅಂತ ಹೇಳಿದೆ ಇದು ಮಾತನ್ನ. ನೋಡಿ ಎಂಟ್ರೆನ್ಸು ಅಲ್ಲೇ, ಅದೇ ಎಕ್ಸಿಟ್ ಅಲ್ಲೇ ನಮ್ಮ ಡೆಲಿವರಿ ಬಾಯ್ಸ್ಗೆ. ಅಂದರೆ ಅದು ಸರ್ವಿಸು ಎಂಟ್ರೆನ್ಸ್ ಎಕ್ಸಿಟ್ ಐತಲ್ಲ, ಅದಕ್ಕೆ. ಬರ್ರಿ ಹೋಗೋಣ ಡ್ರಾಪ್ ಕೊಡೋಕ್ಕೆ. ಸರ್ ನೀವ್ಯಾಕೆ ಬರ್ತೀರಿ? ನಾನು ಒಬ್ಬನೇ ಹೋಗ್ಬೇಕಲ್ಲ. ಸ್ನೇಹಿತರೆ ಏನು ಬಿಸಿಲಿದೆ ಗೊತ್ತಾ ಇವತ್ತು, ಸಿಕ್ಕಾಪಟ್ಟೆ. ಇದು ಯಾವುದು ಕಲ್ಯಾಣನಗರ ಮುಂದೆ ಈ ಸೈಡ್ ಎಲ್ಲಿದ್ದೀನಿ ಗೊತ್ತಿಲ್ಲ ನನಗೆ. ಹೊರಮೋ ಅಂತೀನಿ, ಯಾವ ಸೈಡ್ ಇದ್ದೀನಿ ಗೊತ್ತಿಲ್ಲ. ಆಲ್ಮೋಸ್ಟು ಯಾವ ಏರಿಯಾ ಅಂತಲೂ ಗೊತ್ತಿಲ್ಲ. ತುಂಬ ದಿವಸ ಆಯಿತು ಕೆಲಸನೂ ಮಾಡಿಲ್ಲ, ಅದಕ್ಕೆ ಈ ಕಡೆ ಯಾವ ಏರಿಯಾ ಅಂತ ಮರ್ತೋಗ್ಬಿಟ್ಟಿದ್ದೀನಿ. ಆಲ್ಮೋಸ್ಟ್ 48 ರೂಪಾಯಿ ರಿಟರ್ನ್ ಕೊಟ್ಟಿದ್ದ ಬಡ್ಡಿ ಮಗ. ಆರ್ ಟಿ ನಗರ ಯಾವುದು ಪೊಲೀಸ್ ಸ್ಟೇಷನ್ ಮುಂದೆ ಇರೋ ಕಲ್ಕತ್ತಾ ಇದರಿಂದ 4 ಪುರಿ ಬಾಜು ಕೊಟ್ಟಿದ್ದ. ಡ್ರಾಪ್ ಕೊಟ್ಟೆ ಎಷ್ಟು, ಅದಕ್ಕೆ 2 ಆರ್ಡ್ರ್ ಕೌಂಟ್ ಮಾಡಿದ. ಇವಾಗ ಇಲ್ಲಿಂದ ಒಂದು ಆರ್ಡ್ರ್ ಕೊಟ್ಟವನೇ. ಎಲ್ಲಿಂದ ಇದಾವುದು ಹೊರಮೋ ಅನ್ಸುತ್ತೆ ನನ್ನ ಪ್ರಕಾರ, ನೆನಪಿಲ್ಲ ಅಷ್ಟೊಂದು ಏರಿಯಾ ಹೆಸರು.
ಇಲ್ಲಿಂದ ಮತ್ತೆ ರಿಟರ್ನ್ ಜೆ.ಸಿ. ನಗರ್ ಆರ್ ಟಿ ನಗರ ಹತ್ರ ಡ್ರಾಪ್ ಕೊಟ್ಟವನೆ ರಾಧಾಕೃಷ್ಣ ಥಿಯೇಟ್ರ್ ಹತ್ರ 9.9 ಕಿಲೋಮೀಟ್ರ್ ಇದೆ ಸ್ನೇಹಿತರೆ. 100 ಮೀಟ್ರಲ್ಲಿ 2 ಆರ್ಡರ್ ಕೌಂಟ್ ಮಿಸ್ ಆಯ್ತು ನಂದು. ಇವಾಗ 1.5 ಕೌಂಟಿಂಗ್ ಇದೆ. ಇದು ಫಸ್ಟ್ ಟಾರ್ಗೆಟ್ ಅಂದ್ರೆ ಮುಗಿದೋಯ್ತು ಆಲ್ಮೋಸ್ಟ್. ಏನು ಸೆಕೆಂಡ್ ಟಾರ್ಗೆಟ್ಗೆ ಹೊಡಿಬೇಕು ನಾನು. ನೋಡೋಣ ಟೈಮಿಂಗ್ಸ್ ಇದು ಇಲ್ಲೇ 3 ಗಂಟೆ ಆಗಿದೆ ಆಲ್ಮೋಸ್ಟ್. ಕರೆಕ್ಟಾಗಿ 3 ಗಂಟೆ ಆಗಿದೆ. ಕೊಡೋಕ್ಕಿನ್ನ ಒಂದು ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಮೇಲೇನೇ ಆಗುತ್ತೆ ನನ್ನ ಪ್ರಕಾರ. ಯಾಕಂದ್ರೆ ಇಲ್ಲಿಂದ ಇನ್ನೂ 9 ಕಿಲೋಮೀಟ್ರ್ ಹೋಗ್ಬೇಕಲ್ಲ ಅದಕ್ಕೆ. ನೋಡೋಣ ಇವಾಗ ಡೈರೆಕ್ಟಾಗಿ ನಿಮಗೆ ಸಂಜೆ ಸಿಗ್ತೀನಿ. ಅರ್ನಿಂಗ್ಸ್ ಒಂದು 1000 ರೂಪಾಯಿ ಮೇಲೆ ಆಗಿದೆ ಸ್ನೇಹಿತರೆ ಆಲ್ಮೋಸ್ಟು. ಅದು ಬಿಸಿಲಿದೆ ಕಾಣಲ್ಲ, ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಲಾಸ್ಟಾಗಿ ತೋರಿಸ್ತೀನಿ. ಓಕೆ ಡನ್ ಸ್ನೇಹಿತರೆ. ಒಂದು ಯಾವುದಾದ್ರು ಮಿಸ್ಸು ಹಂಗ್ರಿಯಿಂದ ಆರ್ಡ್ರ್ ಬಿದ್ದಿರೋದು ನ್ಯೂ ಬೇಲ್ ರೋಡಿಂದ. ಸರ್ 9489 ಕೊಡಿ. ಇದೇನಾ? ಥ್ಯಾಂಕ್ ಯು ಅಣ್ಣ. ಎಲ್ಲಿ ಡ್ರಾಪ್ ಅಪ್ಪ ಅಂದರೆ ಅಮೃತ್ ಹಳ್ಳಿ ಕಡೆ ಡ್ರಾಪ್ ಇರೋದು. 1.5 ಕಿಲೋಮೀಟ್ರ್ ಆರ್ಡರ್ ಕೌಂಟಿಂಗ್ ತೊಗೊಂಡಿರೋ. ಅದ್ರ ಪರ್ಸೆಂಟೇಜ್ ಮಾತ್ರ 25% ಇದೆ ಸ್ನೇಹಿತರೆ. ಇನ್ನೂ 7-8 ಆರ್ಡರ್ ಹೊಡಿಬೇಕು. ಅರ್ನಿಂಗ್ಸ್ 1300 ಚಿಲ್ಲರೆ ಆಗಿದೆ ಮಧ್ಯಾಹ್ನವರೆಗೂ. ಇವಾಗ ಸಂಜೆ ಒಂದು 500 ರೂಪಾಯಿ ಆಗಲಿ ಅಂತ ಸಾಕು ಸ್ನೇಹಿತರೆ. ಇವಾಗ ಸಹಕಾರ ನಗರ ಝೋನಲ್ಲಿ ಬೂಸ್ಟ್ ಆನ್ ಮಾಡಿಬಿಟ್ಟಾನೆ. ಪರವಾಗಿಲ್ಲ ಅಂತ ಆ್ಯಕ್ಟಿವ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟು. ಇವಾಗ ಎಲ್ಲೆಲ್ಲಿ ಕೊಡ್ತಾನೆ ಗೊತ್ತಿಲ್ಲ. ಆಲ್ಮೋಸ್ಟ್ ಒಂದು 2-3 ಆರ್ಡರ್ ಬೇಕಾಗಿರೋದು. ಬೂಸ್ಟ್ ಆ್ಯಕ್ಟಿವ್ 10:30 ಗಂಟೆವರೆಗೂ ಬೂಸ್ಟ್ ಆಕ್ಸಿಟಿ ಇರೋದು. 1500 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಬೇಕಾಗಿರೋದು 2-3 ಆರ್ಡ್ರು. ಅದಕ್ಕೆ ಹೆಂಗೋ ಇಲ್ಲೇ ಝೋನಲ್ಲಿ ಇರ್ತಿಲ್ಲ ಅಂತ ಅಂದ್ಕೊಂಡು ಆ್ಯಕ್ಟಿವ್ ಆಗಿಬಿಟ್ಟಿದ್ದೀನಿ. ಮತ್ತೆ ಎಲ್ಲರೂ ಆರ್ ಟಿ ನಗರ ಅಲ್ಲಿ ಹಾಕ್ಬಿಟ್ರೆ ಆ ಟ್ರಾಫಿಕಲ್ಲಿ ಮುಗಿದೇ ಹೋಯ್ತು. ಹಬ್ಬ ಬೇರೆ ಅಲ್ವಾ, ದಸರಾ. ಅಲ್ಲಿ ಜೆ.ಸಿ. ನಗರ್ ರೋಡಲ್ಲಂತೂ ಫುಲ್ಲು ಜಾಮಾಗಿರುತ್ತೆ ರೀ ರೋಡು. ನೋಡೋಣ ಇವಾಗ ಬೂಸ್ಟಲ್ಲಿ ಎಷ್ಟು ಓಡಿಸ್ತಾನೆ ಗೆಳೆಯರೇ. ಅಂತೂ ಇಂತೂ ನಿನ್ನೆ ಇವತ್ತು ಕೆಲಸ ಮಾಡೋದಪ್ಪ ಪರವಾಗಿಲ್ಲ. 2 ದಿವಸ ಕಂಟಿನ್ಯೂ ಮಾಡಿದ್ದೀನಿ. ಎಷ್ಟು ದಿವಸ ಆಯ್ತು ಯಾರಿಗೂ ಗೊತ್ತು ಕಂಟಿನ್ಯೂ ಕೆಲಸ ಮಾಡಿ. ನೋಡೋಣ ಬರ್ರಿ ಇವಾಗ ಮತ್ತೆ ನಿಮಗೆ ಲಾಸ್ಟಲ್ಲಿ ಆಮೇಲೆ ಸಿಗ್ತೀನಿ. ಯಾಕಂದ್ರೆ ವೀಡಿಯೋಲ್ಲಿ ಅಂತ ಆಗಿಬಿಡ್ತಲ್ಲ ಆ ಕಾರಣಕ್ಕಾಗಿ. ಸ್ನೇಹಿತರೆ ಮಾಲ್ ಆಫ್ ಏಷ್ಯಾದಲ್ಲಿ ಬಂದಿದ್ದೀನಿ. 2 ಆರ್ಡ್ರ್ ಕೊಟ್ಬಿಟ್ಟ ಬಡ್ಡಿ ಮಗ. ಅಲ್ಲಿಂದ ಬಂದ ಮೇಲೆ 1 ಆರ್ಡ್ರ್ ಕೊಟ್ಟಿದ್ದ. ಇಲ್ಲಿ ಬಂದ ತಕ್ಷಣ ಇನ್ನೊಂದು ಆರ್ಡ್ರ್ ಕೊಟ್ಟಾನೆ. 2 ಫುಡ್ ರೆಡಿ ಇರೋದು. ಆದರೆ ನೀವು ರೆಸ್ಟೋರೆಂಟವ್ರು ತಂದುಬಿಟ್ಟು ಕೊಟ್ಟಿರಬೇಕಲ್ವಾ. ಇದ್ಯಾವುದು ಇಗೀಟ್ ರೆಸ್ಟೋರೆಂಟ್ ಹೆಸರು. ಇಗಿಟು ಮತ್ತೊಂದು ರೋಸ್ಟರ್ ಕೊರ್ಚ ಆ್ಯಂಡ್ ಇದನ್ನಂತೆ ಅಮೃತಳ್ಳಿ ಒಂದು ಇಲ್ಲೇ ಲೋಕಲ್ ಬಿದ್ದಿರೋದು. ನೋಡೋಣ ಯಾವ್ದು ಆರ್ಡ್ರ್ ರೆಡಿ ಐತೆ ನೋಡೋಣ. ಇಗಿಟ್ ಅಂತೆ ಅಣ್ಣ. 5541 ಇದು ಯಾರ್ದು? ಹಾಂ ಯಾವುದು ಇದು? ನಿಮ್ಮದೇನಾ? ಹಾಂ ರೆಡಿ ಮಾಡಿ ಸ್ನೇಹಿತರೆ. ಫುಲ್ ಟಾರ್ಗೆಟ್ ಕಂಪ್ಲೀಟ್ ಆಯಿತು. ಆಲ್ಮೋಸ್ಟ್ 35 ಆರ್ಡ್ರ್ ಹೊಡೆದಿದ್ದೀನಿ. ಅರ್ನಿಂಗ್ಸ್ ಮಾತ್ರ ಎಷ್ಟಪ್ಪ ಆಗಿದೆ ಅಂದರೆ 1600 ರೂಪಾಯಿ ಆಗಿದೆ. ಮ್ಯಾಕ್ಸ್ ಬೋನಸ್ 120 ರೂಪಾಯಿ ಆಗಿದೆ. ಇನ್ನೂ ಎಷ್ಟು 10:45 ಗಂಟೆ ಲಾಗಿನ್ ಆಗಬೇಕು. ಆಲ್ಮೋಸ್ಟ್ ಇನ್ನೂ 1 ಅವರ್ ಮೇಲೆ ಲಾಗಿನ್ ಆಗಿರಬೇಕು. ನೋಡೋಣ ಎಷ್ಟು ಗಂಟೆವರೆಗೂ ಮತ್ತು ಗಾಡಿ ಕಿಲೋಮೀಟರ್ಸ್ ಎಷ್ಟಾಗಿದೆ ಅಂತ ತೋರಿಸ್ತೀನಿ. ಆಲ್ಮೋಸ್ಟ್ ಹತ್ರ 180 ಕಿಲೋಮೀಟ್ರ್ ಓಡಿಸಿದ್ದೀನಿ ನನ್ನ ಪ್ರಕಾರ. ಇನ್ನೂ ಎಷ್ಟು ಕಿಲೋಮೀಟ್ರ್ ಓಡಿಸ್ತಾನೋ ಗೊತ್ತಿಲ್ಲ. ಯಾಕಂದರೆ ಇವಾಗ ಬೂಸ್ಟ್ ಆನ್ ಮಾಡಿ ಬಿಟ್ಟವನಲ್ಲ, ಚೂರು ಲೋಕಲ್ ಆರ್ಡ್ರ್ ಕೊಡಲಿ ಅಂತ ಬೇಡ್ಕೊಳ್ಳೋಣ ದೇವ್ರ ಹತ್ರ. ಸಿಗ್ತೀನಿ ಇವಾಗ ಲಾಸ್ಟಲ್ಲಿ. ಮನೇನಾ ನಿಮ್ಮ ಅಪ್ಪ ನನಗೆ ನೀನು ಯಾವಣಲ್ಲೇ ಲೌಡೆ ಆಫೀಸ್ ಅಂತ ಯಾಕೆ ಕೇಳಿದೆ. ತೆರ ಬಾಪ್ಕ ಅಂತ ಯಾವನ್ಗಂದೆ ಕರಿ. ನಿನ್ನ ಹೆಡ್ ಮ್ಯಾನೇಜರ್ ಕರಿ. ನೀನು ಕನ್ನಡದಾಗ ಕರೆಕ್ಟಾಗಿ ಹೇಳಬೇಕಿತ್ತು. ತೆರ ಬಾಪ್ಕ ಅಂದರೆ ನಿಮ್ಮ ಅಪ್ಪನ ಮನೆಗೆ ಬಂದಿದ್ದೆ. ಕರೆಕ್ಟಾಗಿ ಮಾತಾಡು. ಏನು ಚೋಡೋಣಕ್ಕೆ ಇವ್ರ ಅಪ್ಪನ ಮನೆಗೆ ಬಂದಿದ್ದೀನಾ? ನಾ ಕಾಣೋದು ಕರೆಕ್ಟಾಗಿ ಮಾತಾಡು. ಯಾವಂಗಂದೆ ನೀನು ಕರಿ ನಿನ್ನ ಹೆಡ್ ಮ್ಯಾನೇಜರ್ಗೆ. ಬೋಲಾ ನೀನು ಕರಿ ನಿನ್ನ ಮ್ಯಾನೇಜರ್ಗೆ. ಹೆಂಗೆ ಕೇಳಕ್ಕೆ ಬರ್ತೀಯ ಇಲ್ಲಿ ಹಾಗಾದ್ರೆ? ಹಾಂ ತೆರ ಬಾಪ್ಕ ಅಂದರೆ ನಿಮ್ಮ ಅಪ್ಪನ ಮನೆ ಪಾತ್ರೆ ತೊಳಕ್ಕೆ ಬರ್ತಿದ್ದೀನ? ಕರೆಕ್ಟಾಗಿ ಮಾತಾಡ್ದ. ಇಲ್ಲ ನೀನು ಹೇಳ್ಬೇಕಾದ್ರೆ ಕರೆಕ್ಟಾಗಿ ನೀನು ಹೇಳಲ್ಲ. ಅದಕ್ಕೆ ಸುಮ್ಮನೆ ಆಗಿದೆ. ಹೆಲ್ಮೆಟ್ ತೆಗಿಯೋದಂತೆಗೆ ಅಂತ ಹೇಳೋದು ನೀನು ಯಾವನು ಹೇಳೋದು? ಕರಿ ನಿನ್ನ ಹೆಡ್ ಮ್ಯಾನೇಜರ್ಗೆ ಕರಿ. ಇವಾಗ ಫೋನ್ ಮಾಡೋ ಅವ್ನಿಗೆ. ಏನು ಆಟ ಆಡ್ತಿದ್ದ ಇಲ್ಲಿ? ತೆರ ಬಾಪ್ಕ ಅಂದರೆ ಕರಿ. ಹಾಂ ನೀ ಕರೆಕ್ಟಾಗಿ ಮಾತಾಡ ನನ್ನ ಹತ್ರ ಹಾಗಾದ್ರೆ. ಅದನ್ನು ಬಿಟ್ಟು ತೆರ ಬಾಪ್ಕ ಘರೇ ಇಸ್ಕಾಯ ಅನ್ಕೋತಿದ್ರೆ ಏನು ಎಲ್ಲ ಅನ್ಸ್ಕೋತೀವಿ ಅಂದ್ರೆ ಕೇಳಕ್ಕೆ ಬರ್ತೇವಿಲ್ಲ ನಾವೇನು? ಹಾಂ ಏನು ಹೇಳೋರಿಲ್ಲ ಕೇಳೋರಿಲ್ಲ ಅಂತಂದರೆ ಕರಿ. ಏನು ಹೇಳೋ ರೀತಿಯಲ್ಲಿ ಹೇಳಬೇಕು. ತೆರ ಬಾಪ್ಕ ಆಫೀಸೇ ಅದನ್ನ ನನಗೆ ಬೇಕಾಗಿಲ್ಲ. ಅದನ್ನು ಕರೆಕ್ಟಾಗಿ ಮಾತಾಡಬೇಕು. ಎಲ್ಲಿ ಬಂದುಬಿಟ್ಟು ಏನು ಮಾತಾಡ್ತೆ ಅಂತ ಗೊತ್ತಾಗಲ್ವಾ? ನನ್ನ ಮಗ ಬಂದುಬಿಟ್ಟು ಹೆಲ್ಮೆಟ್ ತೆಗಿಯಂದ್ರೆ ನಾನು ತೆಗಿತಿದ್ದೆ ಸರಿ ಅಂತ ಅನ್ಕೊಂಡು ಡೈಲಿ ಒಂದೊಂದು ರೂಲ್ಸ್ ಇಲ್ಲಿ ಸೋಷಿಯಲಲ್ಲಿ ತೆಗಿತಾ ಇದ್ದೆ. ಇವನು ಏನಂತೀರ ಬಾಪ್ಕ ಆಫೀಸ್ ಅಂತ ಅವನು. ಇವ್ರ ಅಪ್ಪನ ಮನೆಗೆ ಬಂದಿನ ಕೊಡಿಲ್ಲ ಫೋನ್. ನಾನು ಮಾತಾಡ್ತೇನೆ. ಕರೆಸು ಗರಿ ಎಲ್ಲರೂ ನಡಿ ಅಲ್ಲೇ ಹೋಗೋಣ. ನಾನು ರೆಕಾರ್ಡ್ ಮಾಡ್ಕೋತೀನಿ. ನಂದೇನೈತೆ ಹಾಟ ಇರೋ ಅವ್ನು ಕೇಳ್ತೀನಿ. ಅವ್ರು ಸೋಷಲ್ ಅವ್ರು ಕರಿ ಅವ್ರನ್ನು ಬರಲ್ಲ. ಉಣ್ಕೋಬೇಕು ಬಲಾವು
नहीं सर नहीं तुम ಸಾರಿ तो बोलो ना फिर तेरा बाप का ऑफिस है ಯಾಕಂದ್ರೆ आपको इतना ಏ ಇಲ್ಲ ನಾನೇನು ಮಾತಾಡಿಲ್ಲ ಆ ಥರ ನಿನ್ನ ಕ್ಯಾಮ್ರಾ ಐತೆ ರೆಕಾರ್ಡ್ ಮಾಡ್ಕೊಂಡು ನಾನು ಯಾವಾಗ ಮಾತಾಡಿದೆ ನೇ ಓಯ್ रिकॉर्ड निकालो ओके रिकॉर्ड निकालो नहीं तो क्या तेरा बाप का ऑफिस है क्या अंदर हाँ मेरा बाप का क्यों ऑफिस है तो मैं क्या इधर के झक मारने के लिए आता मेरा ऑफिस है तो झक मारने के आता ध्यान नहीं दिया नहीं तू अच्छे से बात करो क्या सर ಕನ್ನಡ ಬರುತ್ತಾ ಹೇಳಿ ಹಾಂ ಕನ್ನಡ ಹೆಂಗೆ ಬರುತ್ತೆ ಕರಿ ಅವ್ನಿಗೆ ಪರವಾಗಿಲ್ಲ तेरा बाप का ऑफिस अंताने हेलमेट करेक्ट ಹೇಳಿದ್ರೆ ನಾನು ತೆಗಿತಿದ್ದೆ अच्छे से बात किया तो मैं निकालता था तेरा बाप के ऑफिस है तो क्या इसका घर का आया हूँ मैं सभी क्या नहीं वो नहीं तेरा बाप का ऑफिस है ಕನ್ನಡನೂ ಬರಲ್ಲ ಸರಿಯಾಗಿ ಅಣ್ಣ ಕನ್ನಡದವ್ರು ಹಾಕಿಲ್ಲ ರೇ बोलना पड़ेगा ना हाँ से पहले उसको हाँ नहीं डेली एक रूल्स गाड़ी अंदर ओके बाहर रखते हैं ओके अभी हेलमेट मेरा फुट रेड है क्या 1 मिनट से क्या इधर क्या ये होता है हेलमेट करा जाओ ओके ओके वो बोलता वो मेरा क्या हेलमेट निकालता वो मैं निकाल तेरा बाप का ऑफिस है वो क्यों बोला हाँ मैं निकालता नहीं चलता तू बाप का ऑफिस का क्यों बोला बे तू क्यों बोला चला जाता हाँ मैं क्या झक मार लेंगे तू क्यों बोला रे तेरा बाप का ऑफिस है तू क्यों बोला हाँ तू क्यों बोला सुनिए मेरे बात ಇಲ್ಲ ನೀ ಕನ್ನಡದವ್ರು ಹಾಕ್ಬೇಕಿಲ್ಲ ರೇ ಸರಿ ನಾ ಎಲ್ಲರೂ ಕಿತ್ತೋ ನನ್ನ ಮಕ್ಕಳು ಬಂದ್ಬಿಟ್ಟು ನಮಗೆಲ್ಲ ಆವಾಜ್ ಹಾಕಿದ್ರೆ तेरा बाप का ऑफिस ಅಂದ್ರೆ इसका घर को आया हूँ मैं इसका घर है ओ उसको बोलो सॉरी बोलने के नहीं तो हाँ मैं हेलमेट भी निकालता हूँ सभी निकालता हूँ कपड़े भी निकालूँ अभी क्या डांस करूँ इधर नहीं सर नहीं तेरा बाप का ऑफिस है इसलिए मैं रिकॉर्ड मेरे पास भी रिकॉर्ड भी स्टार्ट किया तो वो कब बोलाना तेरा बाप का ऑफिस है क्या बोलाना क्या डिलीवर बॉयज़ का इतना समझे क्या झूठे लोग नहीं है सभी लोग पढ़ा लिखते हैं हाँ अच्छे से बात करो उसको बोलो सॉरी तो बोलता है कि देखो को ऐसा खड़ा रहे हो ठीक है भैया सॉरी कभी भी किसी डीलर को रिस्पेक्ट करो क्या इधर ऑफिस का ये ऑफिस का किसका नहीं है आप भी काम करते हो मैं भी काम करता हूँ मेरा ऑर्डर पड़ा तो मैं आता हूँ नहीं मैं क्या झक मारने के लाता हूँ अंदर मेरा ऑर्डर पड़ा तो आता है ना नहीं वो उनको बोलो क्या बोलता है वो बोल देना मैं भी उनको थोड़ा बोलो अच्छे से बोलने के लिए ऑफिस से बाप का है मेरा बाप का है इधर क्या झक मारने से ओके थोड़ा कन्नड़ भी लैंग्वेज सीखो दो क्या ओके हमको सभी लोगों को नहीं आता ओके भैया मैं क्या बोल रहा नहीं मैं क्या बोल रहा हूँ उनको रूल है पता है वो बोलना ओके पहला गाड़ी में छोड़ देते हो पहला प्रॉब्लम कुछ अभी क्या बोला ओके भैया पुर का मैं जा रहा हूँ क्या अभी उधर सर मैं क्यों निकला तेरा बाप का ऑफिस से बोल दिया मुझे गुस्सा भी आया ओके उसको बोल दे ओके भैया मैं आता हूँ मैं भी रूल्स फॉलो करता हूँ मुझे भी पता है ओके थैंक यू हाँ ओके ಅಣ್ಣ ಕಿತ್ತೋದು ನನ್ನ ಮಗ ತೆರ ಬಾಪ್ का ಆಫೀಸ್ ಅಂತಾನ ಬೋಳಿ ಮಗ ನಾನು ಬಿಟ್ಬಿಡ್ತೀನ ಏನು ಇವ್ರಪ್ಪನ ಮನೆಗೆ ಬಂದಿದ್ದಾನ ಕಿತ್ತೋದು ನನ್ನ ಮಗ ಇದ್ಯಾವುದು ಕುಡಿಗಳಿ ಸಿಗ್ನಲ್ ಇರೋ ಸೋಷಿಯಲ್ ಅಂತ ಇದೆಯಲ್ಲ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ನನ್ನ ಮಗ ತೆರ ಬಾಪ್ಕ ಅಂತ ಅವಾಗ ರೆಕಾರ್ಡ್ ಸ್ಟಾರ್ಟ್ ಮಾಡಿದ್ನಲ್ಲ ಅವಾಗ ಕಿತ್ತೋದು ನನ್ನ ಮಕ್ಕಳು ಓದು ಎಲ್ಲಿಂದ ಬಂದ್ಬಿಟ್ಟು ನಮಗೆ ತೆರ ಬಾಪ್ का ಆಫೀಸು ತೆರ ಮಾಕ ಆಫೀಸ್ ಅಂದರೆ ಏನು ಇವ್ರಪ್ಪನ ಮನೆಗೆ ಬಂದಿದ್ದಾನ ಬೋಳಿ ಮಗನಿಗೆ ಸುಮ್ಮನೆ ಕೂತ್ಕೋತಾನೆ ಅವಾಗ ಸ್ನೇಹಿತರೆ ಇವಾಗ ಗಾಡಿ ಕಿಲೋಮೀಟರ್ಸ್ ಬಂದ್ಬಿಟ್ಟು 28,098 ಕಿಲೋಮೀಟರ್ ಆಗಿದೆ ಬೆಳಗ್ಗೆ 27,882 ಕಿಲೋಮೀಟರ್ ಆಗಿತ್ತು ಇವಾಗ 28,098 ಕಿಲೋಮೀಟ್ರು 216 ಕಿಲೋಮೀಟರ್ ಓಡಿಸಿದ್ದೀನಿ ಗಾಡಿನ ಸ್ನೇಹಿತರೆ ಟೈಮ್ ಇವಾಗ 10:49 ಆಗಿದೆ ಡ್ಯೂಟಿ ಆಫ್ ಮಾಡಿದ್ದೀನಿ ಆಲ್ಮೋಸ್ಟ್ 40 ಆರ್ಡರ್ ಹೊಡೆದಿದ್ದು ನೋಡ್ಬೋದು 1,717 ಪ್ಲಸ್ 220 ಕ್ಯಾಲ್ಕುಲೇಟ್ ಮಾಡೋಣ ಇರಿ ಸ್ನೇಹಿತರೆ ಗಾಡಿ ಕಿಲೋಮೀಟರ್ಸ್ ಬಂದ್ಬಿಟ್ಟು 216 ಆಗಿದೆ ಅಮೌಂಟ್ ಎಷ್ಟಪ್ಪ 1,717 ಪ್ಲಸ್ಸು 220 ಪ್ಲಸ್ 500 ರೂಪಾಯಿ ಇನ್ಸೆಂಟಿವ್ ಟೋಟಲ್ 2,400 ರೂಪಾಯಿ ಆಗಿದೆ ನೋಡಿ ವಿಡಿಯೋ ಮಾಡ್ತೀನಿ ಬಂದ್ಬಿಟ್ಟಾರೆ ಬಡ್ಡಿ ಮಗ ಶೇರ್ ಹಾಕೊಂಡಿಲ್ಲ ಏನಿಲ್ಲ ಮಾಡ್ಕೊ ಹೋಗಲ್ಲ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಟೋಟಲು 2,437 ಒಂದು 200 ಮರ್ತೋದ್ನಲ್ಲ ಪರವಾಗಿಲ್ಲ ಅದು ಸಡನ್ನಾಗಿ ಮರ್ತೋಗ್ಬಿಡ್ತೀನಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ವಿಡಿಯೋ ಎಷ್ಟಾದ್ರು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಟಾಟಾ ಬಾಯ್